ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಿದ್ಧಾರ್ಥ ಕಾಲೇಜಿನಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ವತಿಯಿಂದ ಆಯೋಜಿಸಲಾಗಿರುವ ಉಚಿತ ಬೇಸಿಗೆ ತರಬೇತಿ ಶಿಬಿರಕ್ಕೆ ಅದ್ದೂರಿ ಚಾಲನೆ ನೀಡಲಾಯಿತು. 9ನೇ ತರಗತಿ ಪಾಸಾದ ಎಲ್ಲ ಸಮುದಾಯದ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಈ ವಿಶೇಷ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. ಕರೇಗುಡ್ಡ ಮಠದ ಸ್ವಾಮೀಜಿಯವರು ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿ, ನೂರಾರು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ತರಬೇತಿ ನೀಡುವ ಮೂಲಕ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯು ಸಮಾಜಕ್ಕೆ ದೊಡ್ಡ ಸೇವೆ ಸಲ್ಲಿಸುತ್ತಿದೆ. ಇಂತಹ ಶಿಬಿರಗಳು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಎಂದು ಶ್ಲಾಘಿಸಿದ್ದಾರೆ. ಶಿಬಿರದಲ್ಲಿ ನೂರಾರು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ನಿರ್ದೇಶಕ ಸಿದ್ದಲಿಂಗಪ್ಪ ಕೊಟ್ನೇಕಲ್ ಅವರು ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಿಕ್ಷಣದ ಮಟ್ಟ ಹೆಚ್ಚಿಸಲು ಸರ್ಕಾರ ಅನೇಕ ಪ್ರಯತ್ನಗಳನ್ನ ಮಾಡುತ್ತಿದೆ. ಆದರೆ ಇಂತಹ ಉಚಿತ ತರಬೇತಿ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳಲ್ಲಿ ಹೊಸ ಬದಲಾವಣೆ ತರಲು ಮತ್ತು ಜ್ಞಾನದ ಮಟ್ಟವನ್ನ ಹೆಚ್ಚಿಸಲು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ಮತ್ತು ಈ ಮಾನ್ವಿ ನಗರದ ನಾಗರಿಕರು ಮತ್ತು ತಾಲೂಕಿನ ಎಲ್ಲ ಜನತೆ ಇಂಥ ಒಂದು ಶಿಬಿರಗಳನ್ನು ಸಮಾಜ ಆಯೋಜನೆ ಮಾಡೋದ ಸಮಾಜದ ಕೊಡುಗೆ ತುಂಬ ಇದೆ. ಈ ಒಂದು ಸಮಾಜದ ಮೇಲೆ ಏನಂತಂದರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಅನ್ನದಾಸೋಹ ಜೊತೆಗೆ ವಿದ್ಯಾದಾಸೋಹ. ಹಿಂದಿನ ಕಾಲದಲ್ಲಿ ಮಠ ಮಾನ್ಯಗಳು ಇರಲಿಲ್ಲ ಅಂದರೆ ನಾವು ಯಾರೂ ಕೂಡ ಶಿಕ್ಷಣ ಕಾಣ್ತಿರ್ಲಿಲ್ಲ. ಅವತ್ತಿನ ದಿನ ಏನು ಪದ್ಧತಿ ಇತ್ತು ಆ ಪದ್ಧತಿಯನ್ನು ಮೆಟ್ಟಿ ನಿಂತು ಈ ಒಂದು ವೀರಶೈವ ಲಿಂಗಾಯತ ಮಹಾಸಭಾ ಅವತ್ತೇನು ಕಾರ್ಯಕ್ರಮಗಳನ್ನು ಕೊಡಿತು. ದಾಸೋಹ ಮಠ ಮಾನ್ಯಗಳು ದಾಸೋಹ ಮಾಡಿದರು ಮತ್ತು ವಿದ್ಯಾಭ್ಯಾಸ ಕೊಟ್ಟರು. ಅವತ್ತಿನ ವಿದ್ಯಾಭ್ಯಾಸ ಮಾಡಿದಂಥವ್ರು ಇವತ್ತು ಉನ್ನತ ಪದವಿನಲ್ಲಿ ಇರತಕ್ಕಂಥವ್ರು. ಅದೇ ಒಂದು ಆಧಾರದ ಮೇಲೆ ಈಗಾಗಲೇ ನಮ್ಮ ಬಾಲಸ್ವಾಮಿ ಅಣ್ಣವರು, ತಿಮ್ಮಾರೆಡ್ಡಿ ಭೋಗಾವತಿ ಅವರು, ಮಲ್ಲನಗೌಡ ವಕೀಲರು, ಹಿರಿಯ ವಕೀಲರು ಮತ್ತು ಇನ್ನಿತರ ಮಾತಾಡಿದ ನಮ್ಮ ಸುಭಾಷ್ ಚಂದ್ರ ನಾಯ್ಕರು, ನಮ್ಮ ಸಹೋದರ, ಭಾಳ ತುಂಬ ಸವಿಸ್ತಾರವಾಗಿ ಹೇಳಿದ್ದಾರೆ ಶಿಕ್ಷಣ ಯಾಕೆ ಮಾಡಬೇಕು, ಶಿಕ್ಷಣ ಪಡೆಯೋದ್ರಿಂದ ಏನು ಲಾಭ ಅಂತೇಳಿ. ಹಿಂಗಾಗಿ ಇವತ್ತು 371 ಜೆ ನಾನಿವತ್ತು ವೈಯಕ್ತಿಕವಾಗಿ ಯಾರೂ ಅನ್ಯತಾ ಭಾವಿಸಬಾರ್ದು, ಖರ್ಗೆ ಸಾಹೇಬರಿಗೆ ನಾನು ಇವತ್ತು ನೆನೆಸ್ತೀನಿ. ಯಾಕಂದರೆ ಅವತ್ತು ಅಲ್ಲಿ ಪಾರ್ಲಿಮೆಂಟ್ನಲ್ಲಿ ಆ ಪ್ರಯತ್ನ ಮಾಡಲಿಲ್ಲ ಅಂದರೆ ನಮ್ಗೆ ಯಾರಿಗೂ ಇದು ಜಲ್ದಿ ಸಿಗ್ತಿರ್ಬೋದು, ಇನ್ನೂ ಒಂದು ಸ್ವಲ್ಪ ಮುಂದೆ ಹೋಗ್ತಿತ್ತು. ಅವರ ಒಂದು ಕೃಪೆಯಿಂದ ನಮಗೆ ದೊರಕ್ಯದ. 371 ಜೆ ಬಂದಮೇಲೆ ಉದ್ಯೋಗಾವಕಾಶಗಳು, ಇನ್ನಿತರ ಕ್ಷೇತ್ರಗಳಲ್ಲಿ ವಿಶೇಷ ಸವಲತ್ತುಗಳು ಕೂಡ ನಮಗೆ ಒದಗ್ಯಾವ. ಇಂಥ ಒಂದು ಕಾರ್ಯಕ್ರಮ ನಮಗೇನು ವೀರಶೈವ ಲಿಂಗಾಯತ ಮಹಾಸಭಾ ಮತ್ತು ವೀರಶೈವ ಸಮಾಜ ಆಯೋಜನೆ ಮಾಡೋದ, ಮುಂದಿನ ದಿನಗಳಲ್ಲಿ ಸಲಹೆ ಸೂಚನೆಗಳು ಕೂಡ ವೇದಿಕೆ ಮುಖಾಂತರ ನೀಡ್ಯಾರ. ಅದನ್ನು ಕೂಡ ಸಮಾಜದ ಮುಖಂಡರು ಪರಿಗಣಿಸ್ತಾರೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅವರಿಗೆ ಶುಭವಾಗಲಂತ ಹಾರೈಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿರ್ತಕ್ಕಂಥ ಪರಮ ಪೂಜ್ಯರಿಗೂ ಹಾಗೂ ಎಲ್ಲ ಗಣ್ಯಮಾನ್ಯರಿಗೂ ವಂದನೆಗಳು. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯರಿಂದ ಆಶೀರ್ವಚನ. ಹೆಚ್ಚಿಗೆ ಟೈಮ್ ತೊಗೊಳ್ಳೋದು 2 ನಿಮಿಷಕ್ಕಿಂತ ಜಾಸ್ತಿ ನಾನು ಮಾತಾಡೋಲ್ಲ. ಯಾಕಂದರೆ ಕಳೆದ ಸಾರಿಗಿಂತ ಈ ಸಾರಿ ವಿಚಿತ್ರವಾಗಿ ಕಾರ್ಯಕ್ರಮ, ವಿಚಿತ್ರ ಅನ್ನೋದಕ್ಕಿಂತ ಬದಲಾವಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮನ ಆಯೋಜನೆ ಮಾಡ್ಯಾರ. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ಎಲ್ಲ ವಿದ್ಯಾರ್ಥಿಗಳಿಗೂ ಮತ್ತು ಆಗಮಿಸಿರ್ತಕ್ಕಂಥ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಊಟ ಮುಗಿಸ್ಕೊಂಡು ಹೋಗ್ಬೇಕು. ಇವನಾರವ ನಂದಿಸುವ ಇವನಮ್ಮ ನಂದಿಸುವ ಎನ್ನುವ ಬಸವಣ್ಣವರ ವಚನಂತೆ, ಅದೇ ರೀತಿ ರೇಣುಕಾಚಾರ್ಯ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವ ಒಂದು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ನುಡಿಗಟ್ಟಿನ ಮೇಲೆ ಬಂದಿರತಕ್ಕಂಥ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಈ ಒಂದು ಕಳೆದ ಬಾರಿ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಸಮಿತಿ ವತಿಯಿಂದ ಏನು ಕಾರ್ಯಕ್ರಮ ಮಾಡಿದ್ವಿ, ಕೇವಲ ಅದು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ 80 ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಈ ಬಾರಿ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಈ ಒಂದು ಕೋಚಿಂಗ್ ಸೆಂಟರ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ
ಬಾರಿ ನಾವು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಾಗ ಕಳೆದ ಬಾರಿ ನಮ್ಮ ತಿಪ್ಪಣ್ಣ ಹೊಸಮನಿ ಅವರ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ಅಲ್ಲಿ ಸ್ಥಳದ ಅಭಾವ ಇತ್ತದಕ್ಕ ಆಟ ಸಂದರ್ಭದಲ್ಲಿ ನಮ್ಮ ತಿಪ್ಪಣ್ಣ ಬಾಗಲೋಡರ ಹತ್ರ ಬಂದು ವಿನಂತಿ ಮಾಡಿದಾಗ ಅವರು ಬಹಳ ಉದಾರ ಮನಸ್ಸಿನಿಂದ ಈ ಒಂದು ಸ್ಥಳಕ್ಕೆ ಸಹ ನೀಡಿದ್ದಾರೆ ಮತ್ತು ಈ ಒಂದು ಇದಕ್ಕೆ ಅನೇಕರು ಸಹಾಯ ಸಹಕಾರ ಮಾಡಿದ್ದು ಅವರೆಲ್ಲರಿಗೂ ಧನ್ಯವಾದ ಹೇಳಿ ನಾನು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ.